ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರಂತ ಸರ್. ಫೋನ್ ಟ್ಯಾಪಿಂಗ್ ಏನಕ್ಕಪ್ಪ ಬೇಕು? ಎಲ್ಲರೂ ನಮ್ಮವರೇ ಹೇಳ್ತಾನೆ ಇರ್ತಾರಲ್ಲ ನಿಮಗೆ. ಈಗ ನಮ್ಮವರೆಲ್ಲ ನಿಮಗೆ ಹೇಳ್ತಾನೆ ಇರ್ತಾರಲ್ಲ ದಿನಾಗಲೂ. ಯಾವ ಒಂದು ನಿಮಿಷ, ಈಗ ನಮ್ಮವರೆಲ್ಲ ನೀವು ಬಂದು ಮೈಕ್ ಹಿಡಿದ ತಕ್ಷಣ ನಮ್ಮವರೇ ಎಲ್ಲ ಹೇಳ್ತಾ ಇರ್ತಾರೆ. ಏನಕ್ಕೆ ಬೇಕು ಫೋನ್ ಟ್ಯಾಪಿಂಗು? ಅವಶ್ಯಕತೆನೇ ಇಲ್ಲ ಫೋನ್ ಟ್ಯಾಪಿಂಗು. ಇನ್ನು ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಇವ್ರದ್ದು ಸ್ವಾಮೀಜಿಗಳದ್ದು ಫೋನ್ ಟ್ಯಾಪಿಂಗ್ ಆಯಿತು ಅಂತ ಅವಾಗ ಅವ್ರ ಮೇಲೂ ಅಲಿಗೇಷನ್ ಇತ್ತು. ಅದರಿಂದ BJP ಸರ್ಕಾರ ಇದ್ದಾಗ ಅವರು ಕೂಡ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಅಂತೇಳಿ ಅವ್ರ ಮೇಲೂ ಅಲಿಗೇಷನ್ ಇತ್ತು. ಕೇಂದ್ರ ಸರ್ಕಾರ ಈಗಲೂ ಕೂಡ ಮಾಡ್ತಾ ಇದೆ ಅಂಥೇಳಿ ಅವ್ರ ಮೇಲೂ ಕೂಡ ಅಲಿಗೇಷನ್ ಇದೆ. ಫೋನ್ ಟ್ಯಾಪಿಂಗು ಮಾಡೋ ನೆಸಿಟಿ ನಮಗೇನಿಲ್ಲ. ಯಾಕಂದರೆ ನಮ್ಮ ಶಾಸಕರು ಸಚಿವರೇ ನಿಮ್ಮ ದಿನಾಗಲೂ ಕೂಡ ಹೇಳ್ತಾ ಇರೋದ್ರಿಂದ ಅವಶ್ಯಕತೆ ಏನಿದೆ? ಫೋನ್ ಟ್ಯಾಪಿಂಗ್ ಯಾವ್ದು ಮಾಡ್ತಾರೆ ಅಂದರೆ ಕ್ರಿಮಿನಲ್ಸ್ ಮಾಡಬೇಕು. ಯಾರ್ಯಾರು ಭಯೋತ್ಪಾದಕರು, ಕ್ರಿಮಿನಲ್ಸು ಅವ್ರ ಆ್ಯಕ್ಟಿವಿಟೀಸ್ನ ನೋಡ್ಕೊಳ್ಳೋದಕ್ಕೆ ಮಾಡ್ತಾರಷ್ಟೇ. ಶಾಸಕರದ್ದು ಯಾರ್ದು ಅಥವಾ ಸಚಿವರದ್ದು ಯಾರ್ದು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರಂತ ಸರ್. ಫೋನ್ ಟ್ಯಾಪಿಂಗ್ ಏನಕ್ಕಪ್ಪ ಬೇಕು? ಎಲ್ಲರೂ ನಮ್ಮವರೇ ಹೇಳ್ತಾನೆ ಇರ್ತಾರಲ್ಲ ನಿಮಗೆ. ಈಗ ನಮ್ಮವರೆಲ್ಲ ನಿಮಗೆ ಹೇಳ್ತಾನೆ ಇರ್ತಾರಲ್ಲ ದಿನಾಗಲೂ. ಯಾವ ಒಂದು ನಿಮಿಷ, ಈಗ ನಮ್ಮವರೆಲ್ಲ ನೀವು ಬಂದು ಮೈಕ್ ಹಿಡಿದ ತಕ್ಷಣ ನಮ್ಮವರೇ ಎಲ್ಲ ಹೇಳ್ತಾ ಇರ್ತಾರೆ. ಏನಕ್ಕೆ ಬೇಕು ಫೋನ್ ಟ್ಯಾಪಿಂಗು? ಅವಶ್ಯಕತೆನೇ ಇಲ್ಲ ಫೋನ್ ಟ್ಯಾಪಿಂಗು. ಇನ್ನು ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಇವ್ರದ್ದು ಸ್ವಾಮೀಜಿಗಳದ್ದು ಫೋನ್ ಟ್ಯಾಪಿಂಗ್ ಆಯಿತು ಅಂತ ಅವಾಗ ಅವ್ರ ಮೇಲೂ ಅಲಿಗೇಷನ್ ಇತ್ತು. ಅದರಿಂದ BJP ಸರ್ಕಾರ ಇದ್ದಾಗ ಅವರು ಕೂಡ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಅಂತೇಳಿ ಅವ್ರ ಮೇಲೂ ಅಲಿಗೇಷನ್ ಇತ್ತು. ಕೇಂದ್ರ ಸರ್ಕಾರ ಈಗಲೂ ಕೂಡ ಮಾಡ್ತಾ ಇದೆ ಅಂಥೇಳಿ ಅವ್ರ ಮೇಲೂ ಕೂಡ ಅಲಿಗೇಷನ್ ಇದೆ. ಫೋನ್ ಟ್ಯಾಪಿಂಗು ಮಾಡೋ ನೆಸಿಟಿ ನಮಗೇನಿಲ್ಲ. ಯಾಕಂದರೆ ನಮ್ಮ ಶಾಸಕರು ಸಚಿವರೇ ನಿಮ್ಮ ದಿನಾಗಲೂ ಕೂಡ ಹೇಳ್ತಾ ಇರೋದ್ರಿಂದ ಅವಶ್ಯಕತೆ ಏನಿದೆ? ಫೋನ್ ಟ್ಯಾಪಿಂಗ್ ಯಾವ್ದು ಮಾಡ್ತಾರೆ ಅಂದರೆ ಕ್ರಿಮಿನಲ್ಸ್ ಮಾಡಬೇಕು. ಯಾರ್ಯಾರು ಭಯೋತ್ಪಾದಕರು, ಕ್ರಿಮಿನಲ್ಸು ಅವ್ರ ಆ್ಯಕ್ಟಿವಿಟೀಸ್ನ ನೋಡ್ಕೊಳ್ಳೋದಕ್ಕೆ ಮಾಡ್ತಾರಷ್ಟೇ. ಶಾಸಕರದ್ದು ಯಾರ್ದು ಅಥವಾ ಸಚಿವರದ್ದು ಯಾರ್ದು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ. ಇವಾಗ